बल्लारी में दो सियासी ग्रुपों में हुए बैनर को लेकर झगड़े ने एक बेकसूर नौजवान की जान ले ली। बैनर के झगड़े ने कांग्रेस कारकुन राजशेखर की जान ले ली। बल्लारी इंचार्ज मिनिस्टर जमीर अहमद खान ने राजशेखर के खानदान को मुलाकात की, इनकी फैमिली से मुलाकात कर अपनी जानिब से 25 लाख रुपए की मदद की। साथ ही स्लम बोर्ड में इन्हें घर बनाने का वादा भी किया। मीडिया से बात करते हुए जमीर अहमद खान ने कहा कि राजशेखर की जान की कोई कीमत नहीं लगा सकता। इन्होंने कहा कि इनकी फैमिली को साथ देने की ज़रूरत है और इस फैमिली के साथ वो हमेशा खड़े रहेंगे। इन्होंने कहा कि एक बैनर को लेकर इतना हंगामा अफसोसनाक बात है। जनार्दन रेड्डी को चाहिए था कि वो इस बैनर को नज़रअंदाज करते या फिर सीधे भरत रेड्डी को कहते इस बैनर को हटाने के लिए। खामुखा का झगड़े ने एक मासूम की जान ले ली है। आपको बता दें, बल्लारी में हालिया दिनों में वाल्मीकि के मुजस्समे के इफ्तिताह के लिए जो प्रोग्राम मुनक्कद किया गया था, उसमें बड़े पैमाने पर पूरे बल्लारी में बैनर लगाए गए थे। ये झगड़ा है जनार्दन रेड्डी और कांग्रेस एमएलए भरत रेड्डी का। दोनों के बीच में इख्तलाफ काफ़ी दिनों से चल रहे हैं। भरत रेड्डी की जानिब से ये प्रोग्राम मुनक्कद हो रहा है और ये बैनर जनार्दन रेड्डी के घर के बिल्कुल करीब लगाया गया था। जनार्दन रेड्डी का कहना है कि इस बैनर को जानबूझकर मेरे घर के करीब लगाया गया था। इसे हटाने के लिए इनके चाहने वाले वहां जमा हो गए और उस बैनर को फाड़ दिया, जिसके बाद हंगामा हुआ और दोनों ही ग्रुपों में सिक्योरिटी रखी जाती है। कुछ सिक्योरिटी गवर्नमेंट की है और कुछ लोग ज़ाती तौर पर भी रखते हैं। बहरहाल दोनों सिक्योरिटी ने हवा में फायरिंग की। अब किसकी गोली लगी है ये अभी तक पता नहीं चल पाया है, तफ्तीश जारी है। लेकिन एक भरत रेड्डी ग्रुप के एक शख्स राजशेखर की मौत हो गई, जो कि एक नौजवान था और वो इस हंगामे में जान गंवा बैठा। ಅದು ನಾವಿದ್ದೀವಪ್ಪ ನಿಮ್ಗೆ ಅದು ಮಾಡ್ತೀವಮ್ಮ ಆಯ್ತು, ಅದು ಮಾಡ್ತೀನಿ ಅವ್ನ ಜವಾಬ್ದಾರಿ ನಮ್ದು, ಬರದ್ದು, ಗಣೇಶನದು, ನಾಗೇಂದ್ರದು. ನಾವು ಮಾಡ್ತೀವಿ. ಏನೋದಿದ್ಯಪ್ಪ ಅಣ್ಣ ಇದ್ದಾರೆ, ಬರೋದು ನೋಡ್ಕೊಂತಾರೆ. ನಮ್ ಜವಾಬ್ದಾರಿ. ಆಯ್ತಮ್ಮ, ಒಳ್ಳೇದು. ಓಕೆ ಓಕೆ ಓಕೆ. ಇದು ಮಾಡ್ಕೊಂಡು ಲೈಫ್ ಇದು ಮಾಡಿ. ನೀವು ಅವ್ನ ಕೆಲಸ ಕೊಡೋದು ಮಾಡಿಸ್ತೀವಿ. ಈ ಮನೇದು ಹೇಳಿದಿಲ್ಲ, ನಾನು ಬರೋದವ್ರ ಜೊತೆ ಮಾತಾಡಿದ್ದೀನಿ. ಆ ಮನೇದು ಮಾಡಿಸ್ಕೊಡ್ತೀವಿ. ಮಾಡಿಸ್ಕೊಡ್ತೀವಮ್ಮ. ಅಮ್ಮ, ನೀವು ಯಾವ್ದು ಚಿಂತೆ ಮಾಡೋದ್ ಬೇಡ. ಅನ್ನ ಜನ ಬರುತ್ತನ್ನ ಜನ ನಿಮ್ಗೆಲ್ಲ ಒಳ್ಳೇದಾಗ್ತದೆ. ನಾವು ನಾಗೇಂದ್ರಣ್ಣ, ಗಣೇಶಣ್ಣ, ಭರತಣ್ಣ ನಿಮ್ ಜೊತೆ ಇದೀವಿ. ಸಾಲ ಸ್ವಲ್ಪ ವ್ಯಾಪಾರ ಮಾಡಕ್ಕೆ ಮಾಡಿ ನೀವೇನ್ ಮಾಡ್ತೀರಾ ಜೋಪಾನ ಇಟ್ಕೊಳಮ್ಮ. ಆಮೇಲೆ ಇನ್ನೊಂದ್ಸತಿ ನಾನು ಹೊರಗಡೆ ನಾನು ಇನ್ನೊಂದ್ಸತಿ ಆಮೇಲೆ ಬರ್ತೀನಿ. ಇನ್ನೊಂದ್ಸತಿ ನಾವೆಲ್ಲ ಬರ್ತೀವಿ. ಸ್ವಲ್ಪ ಇದೆಲ್ಲ ಆಗ್ಲಿ, ನಾವು ಇನ್ನೊಂದ್ಸತಿ ಬರ್ತೀವಿ. ನೀವು 11 ದಿನ ಏನ್ ಕಾರ್ಯ ಎಲ್ಲ ಮಾಡಿ ನೀವು ಆಮೇಲೆ ನಾವು ಬರ್ತೀವಿ. ನಾವು ಬಂದು ನಿಮ್ಮ ಮಗನ್ ಏನ್ ಮಾಡ್ಬೇಕು, ಈ ಮನೇದು ಅದ್ ಮಾಡಿಸ್ಕೊಡ್ತೀವಿ. ಮೊನ್ನೆ ದಿನ ಘಟನೆಯಲ್ಲಿ ರಾಜಶೇಖರ್ ಅವರು ನಿಧನ ಹೊಂದಿರೋದು ತಮಗೆಲ್ಲ ಗೊತ್ತಿರೋ ವಿಚಾರ. ನಮ್ಮ ಪಕ್ಷದ ಕಾರ್ಯಕರ್ತ ಆಗಿದ್ದವನು. ಪಾಪ ಅವ್ರ ಮನೆಗೆ ಬಂದು ನೋಡುವಾಗ ನಮ್ಗೆ ತುಂಬಾ ಬೇಜಾರಾಯ್ತು. ಅವ್ರಿಗೆ 4 ಮಕ್ಳು ಇದ್ರು, 2 ಹೆಣ್ಮಕ್ಳು, ಒಬ್ಬ ಗಂಡ್ ಮಗ. ಇವನೇ ದೊಡ್ಡ ಮಗ ಇವನೇ ಪಾಪ ಸಂಪಾದನೆ ಮಾಡಿ ಮನೆ ನೋಡ್ತಾ ಇದ್ದಿದ್ದು ರಾಜಶೇಖರ ನೋಡ್ತಾ ಇದ್ದ ಅಂತ ಅವ್ರ ತಾಯಿಯವ್ರು ಹೇಳ್ತಾ ಇದ್ರು. ಅವ್ರ ಮಗಳು ದೊಡ್ಡ ಅಕ್ಕ ಅವರು ಗಂಡಾನು ತೀರೋಗ್ಬಿಟ್ಟು, ಪಾಪ ಕೋವಿಡ್ ಅಲ್ಲಿ ಗಂಡಾನು ತೀರೋಗ್ಬಿಟ್ಟ. ಅವ್ರನ್ನು ಈ ಕರ್ಸ್ಕೊಂಡು ಪಾಪ ಅವ್ರ ಅಕ್ಕನ ಜೊತೆ ಇಟ್ಕೊಂಡು ಮನೆಯಲ್ಲೇನೆ ಅವ್ರಿಗೂ ಅವನೇ ನೋಡ್ಕೊಂತಾ ಇದ್ದಿದ್ದು. ಈಗ ಅವ್ನು ಚಿಕ್ಕ ತಮ್ಮ ಇದ್ದಾನೆ, ಅವನು ಕೆಲಸ ಮಾಡ್ತಾ ಇಲ್ಲ. ತಂದೆಯವರು ಬಹಳ ಹಿಂದೆನೆ ಸಣ್ಣ ಪುಟ್ಟ ಅದು ಹೋಟೆಲ್ ಒಂದು ಇಟ್ಕೊಂಡಿದ್ರಂತೆ, ಅದ್ರಲ್ಲಿ ಅವರು ತೀರೋಗ್ಬಿಟ್ಟಿದ್ರು. ಹಾಗಾಗಿ ಬಹಳ ಬಡತನ ಇತ್ತು. ಹಾಗಾಗಿ ನಮ್ಮ ಕಡೆಯಿಂದ ಭರತ್ ರೆಡ್ಡಿ ಕಡೆಯಿಂದ, ಗಣೇಶಿಂದ ನಾವೇನೋ ಸಣ್ಣ ಕಾಣಿಕೆ, ಅವನಿಗಂತೂ ನಾವು ತರಕ್ ಸಾಧ್ಯ ಆಗಲ್ಲ. ಒಂದು ಸಣ್ಣ ಕಾಣಿಕೆ ಅವ್ರ ಕುಟುಂಬಗಳು ಒಳ್ಳೆಯಾಗ್ಲಿ ಅಂತ ಒಂದು ಸಣ್ಣ ಕಾಣಿಕೆ ಸಹಾಯನ ನಮ್ಮ ಕಡೆಯಿಂದ ನಾವು ಮಾಡಿದ್ದೀವಿ. ಎಷ್ಟು ಸರ್? ಅದ್ ಬೇಡ, ಅದ್ ಹೇಳದ್ ಬೇಡ. ಅದು ಪಾಪ ಕಾಣಿಕೆ ಬೇಡ, ಅದ್ ಬೇಡ. ಏನೋ ಒಂದ್ ಕೊಟ್ಟಿದೀವಿ ಅವ್ರಿಗೆ, ಏನ್ ಕೊಟ್ರು ಕಡಿಮೆ.
ಆ ಹುಡುಗನ್ಗಂತೂ ಬೆಲೆನೆ ಕಟ್ಟಕ್ಕಾಗಲ್ಲ. ನಾವು ರಾಜಶೇಖರ್ ಅವನ್ ಜೀವ ಹೋಗಿರೋದು ಆ ಬೆಲೆ ಕಟ್ಟಕ್ ಆಗಲ್ಲ. ನಮ್ ಕಡೆಯಿಂದ ಏನ್ ಸಹಾಯ ಮಾಡ್ಬೇಕು ನಾವು ಒಂದ್ ಸಹಾಯವನ್ನ ಮಾಡಿದೀವಿ. ಪಾರ್ಟಿಯಿಂದನೂ ಮಾಡ್ತಾರೆ, ಪಾರ್ಟಿಯಿಂದನೂ ಅಧ್ಯಕ್ಷರು ಮಾತಾಡಿದ್ದಾರೆ. ಪಕ್ಷ ವತಿಯಿಂದ ಏನಂದ್ರೆ ನಮ್ಮ ಪಕ್ಷದ ಕಾರ್ಯಕರ್ತ, ಅವ್ನು ನಿಷ್ಠಾವಂತ ಕಾರ್ಯಕರ್ತ, ಪಕ್ಷದ ಬಗ್ಗೆ ಬಹಳ ನಿಷ್ಠೆಯಿಂದ ಇದ್ದ. ಪಕ್ಷ ವತಿಯಿಂದನೂ ನಾವು ಏನೋ ಒಂದ್ ಮಾಡ್ತೀವಿ ಅಂತ ಅಧ್ಯಕ್ಷರು ಹೇಳಿದ್ದಾರೆ. ಸರ್, ಈಗ ಅವ್ರಿಗೆ ಒಂದು ಕೆಲಸ ಬೇಕು ಅಂತಂದು ಇಲ್ಲ, ಅವ್ರು ಕೇಳಿದಾರೆ. ಅವ್ರ ತಮ್ಮನ್ಗೆ ಭರತ್ ರೆಡ್ಡಿ ಅವ್ರ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ಅವ್ನ ತಮ್ಮನ್ನ ನಾನು ಕೆಲಸ ಕೊಡ್ತೀನಿ ಅಂತ ಭರತ್ ರೆಡ್ಡಿ ಅವ್ರು ಹೇಳಿದ್ದಾರೆ. ಅವ್ರ ಅಕ್ಕ ಅವ್ರ ಪಾಪ ಗಂಡನು ತೀರೋಗ್ಬಿಟ್ಟಿದ್ದಾನೆ. ಅವ್ರೆಲ್ಲ ಕಾರ್ಪೊರೇಷನ್ ಅಲ್ಲಿ ಕೆಲಸ ಕೊಡಿಸಿ ಅಂತ ಕೇಳ್ಕೊಂಡಿದ್ದಾರೆ. ಅವ್ರಿಗೂ ಎಲ್ಲ ಒಂದ್ ಕೆಲಸದ ವ್ಯವಸ್ಥೆ ಮಾಡ್ಕೊಡ್ತೀವಿ. ಅದ್ರ ಜೊತೆಲಿ ಒಂದ್ ಸ್ಲಮ್ ಬೋರ್ಡ್ ಅಲ್ಲಿ ಪಕ್ಕದಲ್ಲಿ ನಮ್ ಜಾಗ ಇದೆ, ಸ್ಲಮ್ ಬೋರ್ಡ್ ಅಲ್ಲಿ ಮನೆ ಕೊಡಿ ಅಂತಾನು ಕೇಳ್ಕೊಂಡಿದ್ದಾರೆ. ಅದು ನಾವು ಮಾತು ಕೊಡ್ತೀವಿ ಅನ್ನೋ ಮಾತನ್ನ ಕೊಟ್ಟಿದ್ವಿ. ನಾವು 25 ಲಕ್ಷ ಏನೋ ಪರಿಹಾರ ಏನೋ ಕಾಣಿಕೆ ಅದೇ ಬೆಲೆ ಕಟ್ಟಂಗಿಲ್ಲ ಅಲ್ಲ ವಾಸು, ಅದು ಬೆಲೆ ಕಟ್ಟಂಗಿಲ್ಲ. ಆ ಜೀವ ತರಕ್ ಆಗ್ತದ? 25 ಕೋಟಿ 50 ಕೋಟಿ ಕೊಟ್ಟರೆ ಜೀವ ತರಕ್ ಸಾಧ್ಯನಾ? ಸಾಧ್ಯ ಆಗಲ್ಲ. ನಮ್ ಕೈಯಿಂದ ಒಂದ್ ಸಣ್ಣ ಕಾಣಿಕೆನ ಕೊಟ್ಟಿದೀವಿ. ಯಾವ್ದು ಇಲ್ಲ, ಈಗ ಮನೆ ಸ್ಲಮ್ ಬೋರ್ಡ್ ಇಂದ ಕಟ್ಕೊಡ್ಬೇಕಂತ ಮಾತು ಕೊಟ್ಟಿದ್ವಿ, ಮಾಡಿಸ್ಕೊಡ್ತೀವಿ. ಅದೆಲ್ಲ ಮಾಡಿಸ್ಕೊಡ್ತೀವಿ. ಈಗ ನಮ್ ಪಕ್ಷದ ಕಾರ್ಯಕರ್ತ ನಮ್ ಜವಾಬ್ದಾರಿ ಆಗ್ತದಿಲ್ರಿ, ಅದೆಲ್ಲ ನಾವು ಮಾಡ್ಬೇಕಾಗ್ತದೆ. ನಾ ಇಲ್ಲಿ ಭರತ್ ರೆಡ್ಡಿ ಇಲ್ಲಿ, ನಾಗೇಂದ್ರ ಅವ್ರ ಇಲ್ಲಿ, ಗಣೇಶ್ ಅವ್ರ ಇಲ್ಲಿ, ಅದೆಲ್ಲ ನಮ್ ಜವಾಬ್ದಾರಿ ಆಗ್ತದೆ. ನಮ್ಮ ಪಕ್ಷದ ಕಾರ್ಯಕರ್ತ ಅವನು ಈ ತರ ಘಟನೆದೆಲ್ಲ ಹೋಗ್ತಾನಂತ ಯಾರು ನಿರೀಕ್ಷೆ ಇಟ್ಟಿರ್ಲಿಲ್ಲ. ಸರ್, ಈಗ ಈ